ಈ ಕೃಷಿಗೆ ಹಸುವೇ ಮೂಲಾಧಾರ. ಇಂಥ ಹಸು ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಈ ಗೋವನ್ನು ಗೌರವಪೂರ್ವಕವಾಗಿ ಸಂರಕ್ಷಿಸಬೇಕಾಗಿದೆ. ಮೊದಲನೇ ಹಂತದಲ್ಲಿ ಏಪ್ರಿಲ್ 27ಕ್ಕೆ ದೇಶದ 5,400 ತಹಸೀಲ್ದಾರರಿಗೆ ನಾವು ಮನವಿ ಕೊಡ್ತೇವೆ. ಎರಡನೇ ಹಂತದಲ್ಲಿ ಅಕ್ಟೋಬರ್ 27ಕ್ಕೆ ದೇಶದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೇವೆ. ಇಡೀ ದೇಶದ ಪ್ರತಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಮನವಿ ಕೊಡ್ತೇವೆ. ನಾಲ್ಕನೇ ಹಂತದಲ್ಲಿ 2027 ಫೆಬ್ರವರಿ 27ರಿಂದ 5.5 ತಿಂಗಳ ಕಾಲ ಅಂದರೆ ಆಗಸ್ಟ್ 15ರವರೆಗೆ ದೆಹಲಿಯಲ್ಲಿ ಕೋಟಿಗಟ್ಟಲೆ ಗೋಭಕ್ತರು ಸಂತರು ಸೇರಿ ಧರಣಿಯನ್ನು ಮಾಡೋರಿದ್ದೇವೆ. ಆ ಧರಣಿಯಲ್ಲಿಯೂ ಕೂಡ ನಮ್ಮ ಬೇಡಿಕೆ ಈಡೇರದೇ ಇದ್ದ ಪಕ್ಷದಲ್ಲಿ 2027 ಆಗಸ್ಟ್ 16ರಿಂದ ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನು ಸಂತರು ಗೋಭಕ್ತರು ಕೂಡಲಿದ್ದೇವೆ. ಗೋಮಾಳ ಇದೆ. ಈ ಗೋಮಾಳವನ್ನು ಗೋವಿಗೋಸ್ಕರವಾಗಿಯೇ ರಕ್ಷಿಸಬೇಕು. ಸಂಪೂರ್ಣವಾಗಿ ದೇಶಾದ್ಯಂತ ಏಕ ಕಾನೂನಿನ ಅಡಿಯಲ್ಲಿ ನಿಷೇಧಿಸಬೇಕು. ನಾಳೆ ಭಾನುವಾರ 15ನೇ ತಾರೀಕು ಬೆಂಗಳೂರಿನ ಮಹಾಲಕ್ಷ್ಮೀಪುರಂನಲ್ಲಿರ್ತಕ್ಕಂಥ ಹಿಂದೂ ಸಾಧನ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಬೆಳಗ್ಗೆ 8ರಿಂದ ಸಂಜೆಯ 6 ಗಂಟೆಯವರೆಗೆ ಒಂದು ದಿನದ ಗೋಭಕ್ತರ ಸಂತರ ಕಾರ್ಯಾಗಾರವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಾಗಾರದಲ್ಲಿ ರಾಜ್ಯದ ಮತ್ತು ಹೊರ ರಾಜ್ಯದ 100 ಗೋ ಸಂತರು ಹಾಗೂ ರಾಜ್ಯದ ಪ್ರತಿ ತಾಲೂಕಿನ ಪ್ರತಿನಿಧಿಗಳು ಸುಮಾರು ಒಂದು 500ರಿಂದ 600 ಜನ ಗೋಭಕ್ತರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಗೋಮಾತೆಯ ಕಣ್ಣೀರು ಮತ್ತು ರಕ್ತ ಭೂಮಿಗೆ ಬೀಳುತ್ತಾ ಇದೆ. ಇನ್ನು ಮುಂದೇನೂ ಅಷ್ಟೇ 2030 ನಂತರ ಇನ್ನು ಬಹಳ ದೊಡ್ಡ ಅನಾಹುತ ನಡೆಯುವಂಥದ್ದು. ಭಾರತ ಮಾತ್ರವಲ್ಲ, ವಿಶ್ವವನ್ನೇ ಉಳಿಸುವ ನಿಟ್ಟಿನಲ್ಲಿ ಮಹಾತ್ಮರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗೋಮಾತೆ ರಾಷ್ಟ್ರಮಾತೆ ಆಗಬೇಕು, ಗೋಹತ್ಯೆ ಸಂಪೂರ್ಣ ನಿಷೇಧ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಮಹಾತ್ಮರು ಪೀಠ ಬಿಟ್ಟು ಬೀದಿಗೆ ಇಳಿದು ಗೋಮಾತೆಯ ಪ್ರಚಾರ ಮಾಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಭಾಗ್ಯ ಅಂತ ಹೇಳಬೇಕು. ಯಾಕೆ ಗೋಮಾತೆಯೇ ನಮ್ಮ ಉಸಿರು, ಗೋಮಾತೆಯೇ ನಮ್ಮ ಪ್ರಾಣ. ಭಾರತೀಯ ಪರಂಪರೆಯಲ್ಲಿ 330 ಕೋಟಿ ದೇವತೆಗಳು ಏನಿವೆ ಅದು ಗೋವದಲ್ಲಿ ವಾಸವಾಗಿರುವಂಥ ಮಾತು ಪ್ರತೀತಿ ಮತ್ತು ನಂಬಿಕೆ. ಗೋವನ್ನು ಕಾಮಧೇನು ಅಂತೇಳಿ ಪೂಜ್ಯ ಭಾವನೆಯಿಂದ ನೋಡುವಂಥವರು ನಮ್ಮ ಭಾರತೀಯರು. ಗೋ ಸಂತತಿಯನ್ನ ಪುನಶ್ಚೇತನವನ್ನು ಮತ್ತು ಗೋ ಸಂಪತ್ತನ್ನು ನಮ್ಮ ಭಾರತದಲ್ಲಿ ಉಳಿಸಬೇಕೆನ್ನುವಂತಹ ಏಕೈಕ ದೃಷ್ಟಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ गौ माता ने उड़ीसवंता ಕೆಲಸವನ್ನ ಮಾಡಬೇಕು. इसका मुख्य उद्देश्य गौ माता को राष्ट्र माता बनाना, संपूर्ण भारत में गौ हत्या निषेध हो, एक देश एक कानून बने गौ माता के लिए. उसी के लिए पूरे देश बिना गौ माता के साकार नहीं होने वाली है. ಹೇಗೆ ಸೂರ್ಯ ಚಂದ್ರ ಹೇಗೆ ಬೇಕೋ ಗೋ ತಾಯಿಯನ್ನ ನಾವು ತಾಯಿ ರೂಪದಲ್ಲಿ ನಾವು ನೋಡ್ತಾ ಇರೋದ್ರಿಂದ ಈ ಒಂದು ಅಭಿಯಾನಕ್ಕೆ ತಗೊಳ್ತಾ ಇದ್ದೀವಿ. ಏಕ ಕಾನೂನಿನ ಅಡಿಯಲ್ಲಿ ಗೋಹತ್ಯೆ ನಿಷೇಧ. ಗೋಮಾತಾ ರಾಷ್ಟ್ರಮಾತಾ, ಭಾರತ से गोहत्या बंद हो, भारत से गोहत्या बंद हो, गौ माता मधुरम हसितम मधुरम हृदयम